ಸರ್ ವೇದಿಕೆನಲ್ಲಿ ಯಾಕಂದ್ರೆ ಸಡನ್ ಆಗಿ ದರ್ಶನ್ ಅವ್ರು ಕರೆದು ಕ್ಲಾರಿಫಿಕೇಶನ್ ಅಂತ ಕೊಡ್ತಾರೆ ನಿಮ್ಮ ಹತ್ರ ಮತ್ತೆ ತರುಣ್ ಅವ್ರ ಹತ್ರ ಮಾತಾಡ್ಕೊಂಡು ಈ ವಿಚಾರ ಯಾವ ರೀತಿ ಒಂದು ಪರಿಸ್ಥಿತಿ ಅಂದ್ರೆ ಇಂಡಸ್ಟ್ರಿ ಒಂದ್ ಮಟ್ಟಕ್ಕೆ ಹೋಗ್ತಾ ಇದೆ, ಒಳ್ಳೆ ಸಿನಿಮಾ ಗೆಲ್ತು, ಆ ನಂತರದಲ್ಲಿ ಇದೊಂದಷ್ಟು ಬದಲಾವಣೆಗಳು ಮತ್ತೆ ಒಂದಷ್ಟು ಕನ್ಫ್ಯೂಷನ್ಸ್ಗೆ ಮತ್ತೆ ಒಂದಷ್ಟು ಕಿತ್ತಾಟಗಳಿಗೆ ವೈಮನಸ್ಸಿಗೆ ಕಾರಣ ಆಗುತ್ತಾನೆ. ಸರ್ ಏನಿಲ್ಲ ಸರ್, ಈಗ ಯಾರೋ ಒಬ್ರು ಕ್ವಶನ್ ಕೇಳಿರ್ತಾರೆ, ಅದಕ್ಕೆ ಒಬ್ಬತ್ತು ಆನ್ಸರ್ ಮಾಡಿದ್ದಾರೆ. ಒನ್ ವೇ ಈಗ ಬಾಸ್ ಯಾವಾಗಲೂ ಕ್ಲಾರಿಫಿಕೇಶನ್ ಇಲ್ದೇ ಏನು ಮಾತಾಡಕ್ಕೆ ಹೋಗಲ್ಲ. ನಾನು ಇತ್ತೀಚೆಗೆ ಅವ್ರನ್ನ ಹತ್ರದಿಂದ ನೋಡಿದ್ದೀನಿ, ನಾನೇನು ವರ್ಷಾನುಗಟ್ಲೆ ಇಲ್ಲ, ಕೆಲವು ತಿಂಗಳಿಂದ ಹತ್ರ ಇರೋದ್ರಿಂದ ನಂಗೆ ಗೊತ್ತಾಗ್ತಾ ಇದೆ. ಈಗ ಎಲ್ಲೋ ಉಮಾಪತಿ ಸರ್ ಒಂದು ಕಡೆ ಹೇಳಕ್ಕೆ ಕೊಟ್ಟರೆ ಕತೆ ನಂದು ಆನ್ ಮಾಡಿಸ್ತೆ ಅಂತ ಹೇಳಿದಾಗ ಇದು ನೆಕ್ಸ್ಟ್ ಮಂತ್ ಅವರು ಡೆವಿಲ್ ಸಿನಿಮಾ ಶೂಟಿಂಗ್ ಹೊರಟೋಗ್ತಾರೆ. ಕ್ಲಾರಿಫಿಕೇಶನ್ ಇನ್ನೊಂದು ಕಡೆಯಿಂದಿರಲ್ಲ. ಸೊ ಕ್ಲಾರಿಫಿಕೇಶನ್ ಕೊಡಬೇಕು ಅಂತೇಳಿ ನನಗೆ ಮತ್ತೆ ತರುಣ್ ಅವ್ರನ್ನ ಕರೆದು ಏನಾಯ್ತಪ್ಪ ಅವತ್ತು ಹೇಳಿ ಅಂತ ಹೇಳಿದ್ರು. ತರುಣ್ ಅವ್ರು ಏನು ಹೇಳಬೇಕು ಹೇಳಿದ್ದಾರೆ ವೇದಿಕೆ ಮೇಲೆ, ನಾನು ಏನು ಹೇಳಬೇಕು ಹೇಳಿದ್ದೀನಿ. ಬಟ್ ನಮ್ಗೆ ಯಾವುದೇ ರೀತಿ ಬಾಸ್ ಕಾಲ್ ಮಾಡಿ ಅಥವಾ ನಾನು ಹೇಳ್ತಾ ಇದ್ದೀನಿ ಆನ್ಸರ್ ಮಾಡಬೇಕು ಇದೇನಿಲ್ಲ. ನನ್ನನ್ನು ಸಡನ್ ಆಗಿ ಕರೆದ್ರು, ತರುಣ್ ಸರ್ನ ಸಡನ್ ಆಗಿ ಕರೆದ್ರು. ಆಮೇಲೆ ನಾನು ದರ್ಶನ್ ಸರ್ ಬಗ್ಗೆ ತುಂಬಾನೇ ರೆಸ್ಪೆಕ್ಟ್ ಇದೆ ಸರ್. ಸಾರ್ ಕರೆದು ಅಂದ ತಕ್ಷಣ ಸತ್ಯನ ತಿರ್ಸೋಕ್ಕೋಗ್ಲಿ ಅಥವಾ ಬಾಸ್ ಕೇಳಿದ್ರು ಅಂದ ತಕ್ಷಣ ಇನ್ನೇನು ಹೇಳಕ್ ಹೋಗ್ಲಿ, ನಾನು ಅದು ಹೇಳಕ್ ಹೋಗಲ್ಲ. ಏನಿತ್ತು ಆ ಕ್ಷಣದಲ್ಲಿ ಆ ಟೈಟ್ಲ್ ಏನು ಎಕ್ಸ್ಚೇಂಜ್ ಆಗಿತ್ತು ಅದನ್ನು ನಾನು ಇವತ್ತು ಕ್ಲಾರಿಫಿಕೇಶನ್ ನಾನು ಕೊಟ್ಟಿದ್ದೀನಿ. ಅದನ್ನು ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.